ಹಸಿರು ಕಾಡಿನಲ್ಲಿ ಒಂದು ಪುಟ್ಟ ಮಂಗ ಸಂತೋಷದಿಂದ ಆಟವಾಡುತ್ತಾ ಮರಗಳ ಮೇಲೆ ತೂಗಾಡುತ್ತಿತ್ತು. ಮಂಗ ಬಾಳೆಹಣ್ಣುಗಳನ್ನು ತುಂಬಾ ಇಷ್ಟಪಡುತ್ತಿತ್ತು ಮತ್ತು ನಂತರ ತಿನ್ನಲು ಯಾವಾಗಲೂ ಸ್ವಲ್ಪ ಉಳಿಸುತ್ತಿತ್ತು. ಒಂದು ದಿನ ಬಹಳ ದಿನ ಬಾಳೆಹಣ್ಣುಗಳನ್ನು ಸಂಗ್ರಹಿಸಿದ ನಂತರ, ಆದರೆ ಮರುದಿನ ಬೆಳಿಗ್ಗೆ ಮಂಗ ಹಿಂತಿರುಗಿದಾಗ ಬಾಳೆಹಣ್ಣುಗಳು ಕಾಣೆಯಾಗಿದ್ದವು. ಓಹ್ ಇಲ್ಲ, ನನ್ನ ಬಾಳೆಹಣ್ಣುಗಳನ್ನು ಯಾರು ತೆಗೆದುಕೊಂಡರು ಎಂದು ಕೋತಿ ಯೋಚಿಸಿತು. ಕೋತಿ ಹುಲಿಯನ್ನು ಕೇಳಿತು, ನೀನು ನನ್ನ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀಯಾ? ಇಲ್ಲ, ಹುಲಿ ದಯೆಯಿಂದ ಹೇಳಿತು. ನನಗೆ ಮಾಂಸ ಇಷ್ಟ, ಬಾಳೆಹಣ್ಣುಗಳು ಇಷ್ಟ. ನಂತರ ಮಂಗ ಆನೆಯನ್ನು ಕೇಳಿತು, ನೀನು ನನ್ನ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀಯಾ? ಇಲ್ಲ, ಆನೆ ಹೇಳಿತು. ನಾನು ಎಲೆಗಳು ಮತ್ತು ಕಬ್ಬನ್ನು ಮಾತ್ರ ತಿನ್ನುತ್ತೇನೆ. ಕೋತಿ ಪೊದೆಗಳ ಬಳಿ ನೋಡಿತು. ಅದು ನೆಲದ ಮೇಲೆ ಬಾಳೆಹಣ್ಣಿನ ಸಿಪ್ಪೆಗಳನ್ನು ನೋಡಿತು. ಕೋತಿ ಬಾಳೆಹಣ್ಣಿನ ಸಿಪ್ಪೆಗಳನ್ನು ಬೆನ್ನಟ್ಟುತ್ತಿದ್ದಾಗ ಆಮೆ ಬಂಡೆಯ ಹಿಂದೆ ಅಡಗಿಕೊಂಡು ಬಾಳೆಹಣ್ಣು ತಿನ್ನುವುದನ್ನು ನೋಡಿತು. ನೀನು ನನ್ನನ್ನು ಕೇಳದೆ ನನ್ನ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀಯಾ? ಕೋತಿ ಆಮೆಯನ್ನು ಕೇಳಿತು. ಆಮೆ ಕೆಳಗೆ ನೋಡಿತು. ನನಗೆ ಹಸಿವಾಗಿತ್ತು, ಆದರೆ ನಾನು ಕೇಳಲಿಲ್ಲ. ನೀನು ಇಲ್ಲ ಅಂತ ಹೇಳುತ್ತೀಯಾ ಅಂತ ನಾನು ಅಂದುಕೊಂಡೆ. ಕೋತಿ ಮೃದುವಾಗಿ ಹೇಳಿತು, ನೀನು ಕೇಳಬೇಕಿತ್ತು. ಕದಿಯುವುದು ತಪ್ಪು, ನಿನಗೆ ಹಸಿವಾಗಿದ್ದರೂ ಸಹ. ಆಮೆ ದುಃಖಿತಳಾಗಿತ್ತು. ಕ್ಷಮಿಸಿ, ನಾನು ನಿನಗೆ ಹೆಚ್ಚಿನ ಬಾಳೆಹಣ್ಣುಗಳನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತೇನೆ. ಕೋತಿ ಆಮೆಯನ್ನು ಕ್ಷಮಿಸಿತು. ಆ ದಿನದಿಂದ ಆಮೆ ಅರಿತುಕೊಂಡಿತು, ಕದಿಯುವುದು ಎಂದಿಗೂ ಸರಿಯಲ್ಲ. ಯಾವಾಗಲೂ ನಿನಗೆ ಬೇಕಾದುದನ್ನು ಕೇಳಿ.